ನಮಸ್ಕಾರ ಎಲ್ರಿಗೂ. ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಹೀರೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಹೀರೆಕಾಯಿ, ಕಡಲೆಬೀಜ, ಈರುಳ್ಳಿ, ತೆಂಗಿನ ತುರಿ, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಅರಿಶಿಣದ ಪುಡಿ, ಉಪ್ಪು, ಎಣ್ಣೆ, ಗರಂ ಮಸಾಲ. ಮೊದಲು ನಾವಿಲ್ಲಿ ಒಂದು ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇದು ಸ್ವಲ್ಪ ಹುರಿದಾದ್ಮೇಲೆ 1 ಕಪ್ ಕಡಲೆ ಬೀಜ ಹಾಕಿ ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ್ಮೇಲೆ 2 ದೊಡ್ಡ ಚಮಚದಷ್ಟು ಬಿಳಿ ಎಳ್ಳು ಹಾಕೊಂಡು ಹುರ್ಕೋಬೇಕು. ಇದು ಕೆಂಪಗಾದ್ಮೇಲೆ ತಣ್ಣಗಾಗಕ್ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಅದ್ರ ಜೊತೆಗೆ 1 ಚಮಚದಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, 1 ಸ್ಪೂನಷ್ಟು ತೆಂಗಿನ ತುರಿ, 1 ಚಿಕ್ಕ ಸ್ಪೂನಷ್ಟು ಬೆಲ್ಲ, 1/4 ಚಮಚದಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಬಾಣಲೆಗೆ 4 ಚಮಚದಷ್ಟು ಎಣ್ಣೆ ಹಾಕಿ ಈ ತರ ಹೀರೆಕಾಯಿನ ದೊಡ್ಡದಾಗಿ ಹೆಚ್ಚಿಕೊಂಡು ಮಧ್ಯದಲ್ಲಿ ಸೀಳ್ಕೊಂಡು ಇದಕ್ಕೆ ಹಾಕೊಳ್ಳೋಣ. ಈ ಹೀರೆಕಾಯಿ 90% ಬೇಯೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ಳೋಣ. ಇದು ಬೆಂದಾದ್ಮೇಲೆ ಇದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಕಾದಿರೋ ಎಣ್ಣೆಗೆ 1 ಚಮಚದಷ್ಟು ಜೀರಿಗೆ, 1 ಎಸಳು ಕರಿಬೇವು, 1 ದಪ್ಪ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕೊಂಡು ಈರುಳ್ಳಿ ಬಣ್ಣ ಬಿಡೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಬಣ್ಣ ಬಿಟ್ಟಾದ್ಮೇಲೆ ಹುರಿದಿಟ್ಕೊಂಡಿರೋ ಹೀರೆಕಾಯಿನೂ ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನೀಗ 1/4 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹೀರೆಕಾಯಿಯು ಬೇಯಕ್ಕೆ, ಹೀರೆಕಾಯಿಗೂ ಉಪ್ಪು ಹಿಡಿಲಿ ಅಂತ. ಹೀರೆಕಾಯಿ ಈರುಳ್ಳಿ ಮಿಶ್ರಣ ಚೆನ್ನಾಗಿ ಬೆಂದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕೊಂಡು, ಇಲ್ಲ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಕುದಿಯಕ್ ಬಿಡೋಣ. ಈ ಕುದಿಬೇಕಾದ್ರೆ ಉಪ್ಪು ಖಾರ ಏನಾದ್ರೂ ಬೇಕಂದ್ರೆ ಹಾಕೊಳ್ಳೋಣ. ಇದನ್ನ ಮುಚ್ಚಿಟ್ಟು 10 ನಿಮಿಷ ಕುದಿಸಿದ್ರೆ ಹೀರೆಕಾಯಿಗೂ ಆ ಉಪ್ಪು ಖಾರ ಎಲ್ಲ ಸೇರ್ಕೊಳ್ಳುತ್ತೆ. ಈಗ ಕೊನೆಯಲ್ಲಿ 1/2 ಚಮಚದಷ್ಟು ಗರಂ ಮಸಾಲ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಕಲಿಸ್ಕೊಳ್ಳಿ. ಇದು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.